ಹೋ 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 ಹೋ. ನಾವು ಮತ್ತು ನಮ್ಮ ಮಹಾದೇವ್ ಪಡ್ಸಲ್ನಾಥ ಗ್ರಾಮಕ್ಕೆ ಪ್ರವೇಶವನ್ನು ನೀಡ್ತಾ ಇದ್ದೀವಿ. ಸೊ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯಿಂದ ಪಡ್ಸಲ್ನಾಥ ಗ್ರಾಮಕ್ಕೆ ಪ್ರವೇಶವನ್ನು ನೀಡ್ತಾ ಇದ್ದೀವಿ. ಇವತ್ತು ನಮಗೆ ಒಂದು ದೊಡ್ಡ ಸವಾಲು ಅಂತ ಹೇಳ್ಬಹುದು. ಏನು ಈ ಒಂದು ಪಡ್ಸಲ್ನಾಥ ಗ್ರಾಮಕ್ಕೆ ಪ್ರವೇಶವನ್ನು ನೀಡಬೇಕಾದ್ರೆ ತುಂಬ ಕಷ್ಟಕರವಾಗಿರ್ತದೆ. ಬಂಧುಗಳೇ ನೋಡಿ, ಪಡ್ಸಲ್ನಾಥ ಏನು ಈ ಒಂದು ಕುಗ್ರಾಮಕ್ಕೆ ನೋಡಿ ರಸ್ತೆ ವ್ಯವಸ್ಥೆ ನೋಡಿ ಯಾವ ರೀತಿ ಇದೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಟಫ್ ಇದೆ. ಇದೇನು ಪರವಾಗಿಲ್ಲ, ಮುಂದೆ ಹೋಯ್ತಾ ಹೋಯ್ತಾ ರಸ್ತೆ ಬಹಳ ಹದಗೆಟ್ಟ ಒಂದು ಪರಿಸ್ಥಿತಿಲಿ ಇರ್ತದೆ. ಸೊ ಸುತ್ತಮುತ್ತ ಆನೆಗಳ ವಲಯ ಇದು. ನಮಸ್ತೆ ಬಂಧುಗಳೇ, ನೋಡಿ ಶ್ರೀ ಮಲೆ ಮಹದೇಶ್ವರ ಬೆಟ್ಟ ದಟ್ಟ ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ಇರ್ತಕ್ಕಂಥ ಒಂದು ಕುಗ್ರಾಮ ಪಡ್ಸಲ್ನಾಥ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಈಗ ನಾವು ಪ್ರವೇಶವನ್ನ ನೀಡ್ತಾ ಇದ್ದೀವಿ. ಸೊ ತೇಕಾನೆ ಮತ್ತು ಪಡ್ಸಲ್ನಾಥ ಗ್ರಾಮಕ್ಕೆ ಹಿಂದೂ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ವಿತರಿಸಿರುವಂತಹ ಪೆನ್ನು, ಪೆನ್ಸಿಲು, ಪುಸ್ತಕ ಇನ್ನಿತರ ಪರಿಕರಗಳನ್ನ ಹಿಂದೂ ಮಕ್ಕಳಿಗೆ ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀವಿ. ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ನಮ್ಮ ಮಹಾದೇವ್ ಇದ್ರೆ, ಹಾಗೆ ಜೀಪ್ ಇದೆ. ಸೊ ಇಲ್ಲಿ ಸ್ವಲ್ಪ ದೂರ ಬೈಕಲ್ಲಿ ಹೋಗ್ಬೋದು. ತದನಂತರ ನಾವು ಮುಂದೆ ಪ್ರವೇಶ ನೀಡಲು ಸಾಧ್ಯವಾಗಲ್ಲ. ಆದ್ದರಿಂದ ನೋಡಿ, ಜೀಪ್ನಲ್ಲಿ ನಮ್ಗೆ ಬೇಕಾದಂತಹ ಎಲ್ಲ ಮಕ್ಳಿಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನ ಹಾಕೊಂಡು ಸೊ ಜೀಪ್ನೊಂದಿಗೆ ನಾವು ಪಡ್ಸಲ್ನಾಥ ಗ್ರಾಮಕ್ಕೆ ಪ್ರವೇಶವನ್ನ ನೀಡ್ತಾ ಇದ್ದೀವಿ. ನಮ್ಮ ಮೈಸೂರು ಮೂಲದ ಅವಿನಾಶ್ ರವರು ಮತ್ತು ನಮ್ಮ ಟಿ ನರಸೀಪುರ ಮೂಲದ ಪರಮೇಶ್ವರ್ ಅವರು ಏನು ವಿತರಿಸಿರ್ತಾರೆ ಆ ಒಂದು ಸಾಮಗ್ರಿಗಳನ್ನ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಎಲ್ಲಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಈ ಪಡ್ಸಲ್ನಾಥ ಗ್ರಾಮಕ್ಕೆ ಪ್ರವೇಶವನ್ನ ನೀಡ್ತಾ ಇದೀವಿ. ಸೊ ಮಕ್ಕಳಿಗೆ ಏನೆಲ್ಲ ಒಂದು ಪುಸ್ತಕಗಳನ್ನ ವಿತರಿಸ್ತೀವಿ, ಏನೆಲ್ಲ ಒಂದು ಈ ಒಂದು ಪುಣ್ಯದ ಕಾರ್ಯವನ್ನ ಮಾಡ್ತಕ್ಕಂಥ ಒಂದು ರೀತಿ ನೀತಿ ವಿಧಿ ವಿಧಾನಗಳನ್ನ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ವೀಕ್ಷಣೆಯನ್ನ ಪಡೆದುಕೊಳ್ಳಿ. ಸೊ ಜೀಪ್ ಆಫ್ ಆಗೋಯ್ತು. ನಮ್ ಗ್ರಾಚಾರ ದೇವರೇ ಬಲ್ಲ, ಅಮಾದಪ್ಪನೇ ಕಾಪಾಡ್ಬೇಕು. ಹೆಂಗ್ ತಳವನ ಹಿಂದಕ್ಕ. ಸೊ ಜೀಪ್ನ ತಳ್ತಾ ಇದೀವಿ. ಹಿಂದೆ ಮುಂದೆ ಆಡಿಸ್ಬೇಕು. ಹೌದಾ? ಒಂದೇ ಸಲ ತಳ. ಸೂಪರ್ ಮಾದಪ್ಪ. ಅಪ್ಪ ಮಹದೇಶ್ವರ, ನಮ್ಮ ಕಷ್ಟಕ್ಕೆ ಭಾಗ್ಯ ಆಗ್ಬಿಟ್ಟಿದೆಯಾ. ಸೊ ಜೀಪ್ ಆಫ್ ಆಗೋಗಿತ್ತು ನೋಡಿ. ನಮ್ಮ ದ್ವಿಚಕ್ರ ವಾಹನದಲ್ಲಿ ನಾವು ಏನು ಈ ಒಂದು ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಲು ಸಾಧ್ಯವಾಗಲ್ಲ. ಸೊ ಸ್ವಲ್ಪ ದೂರ ನಮ್ಮ ಬೈಕ್ ಹೋಗುತ್ತೆ, ತದನಂತರ ಆಫ್ ಆಗೋಗುತ್ತೆ. ಆಮೇಲೆ ನಮ್ಮ ವಾಹನದಲ್ಲಿ ಹೋಗೋಕ್ಕಾಗಲ್ಲ. ಆದ್ದರಿಂದ ಜೀಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮಕ್ಳಿಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನ ಸಾಗಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ನಾವು ಮತ್ತು ನಮ್ಮ ಮಹಾದೇವ್ ನಿರತರಾಗಿದ್ದೀವಿ. ಕೈ ಮುಗಿತಿದ್ದಾರೆ ಮಹಾದೇವ್. ಸೊ ಮಹಾದೇವ್ ಕೈ ಹಾಕಿದ ತಕ್ಷಣ ಹಂಗೆ ಜೀಪ್ ಸ್ಟಾರ್ಟ್ ಆಗೋಯ್ತು. ಈ ಕುಗ್ರಾಮ ತುಂಬಾ ಕ್ರಿಟಿಕಲ್. ಈ ಬೆಟ್ಟ ಹತ್ಬೇಕಾದ್ರೆ ತುಂಬಾ ಕಷ್ಟ ಇದೆ, ಹಳ್ಳ ಹೊಡೆದಿದೆ. ಹಾಗಾಗಿ ಜೀಪಲ್ಲೇ ಹೋಗ್ಬೇಕು. ಬೈಕಲ್ಲಿ ಹೋದ್ರೆ ತುಂಬಾ ಕಷ್ಟ ಇದೆ. ಆದ್ರೂ ಬೈಕ್ ಕಷ್ಟಪಟ್ಟು ಹೋಗುವಷ್ಟು ದೂರ ಹೋಗ್ತೀವಿ. ಸಾಧ್ಯ ಆಗಿಲ್ಲ ಅಂತಂದ್ರೆ ನಿಲ್ಲಿಸ್ಬಿಟ್ಟು ಜೀಪಲ್ಲಿ ಹೋಗ್ತೀವಿ. ಧನ್ಯವಾದ ಗೆಳೆಯರೇ. ನೋಡಿ ನಮ್ಮ ಗ್ರಾಚಾರಗಳು ಯಾವ ರೀತಿ ಇದೆ ಅಂದ್ರೆ, ಇಲ್ಲಿ ಬೋರೆ ನೋಡ್ಬಿಟ್ಟು ಜೀಪ್ ನಾವು ಅರ್ಧಕ್ಕೆ ಹೊರಟೋದ. ಸೊ ನೋಡಿ, ತುಂಬಾ ಡೀಪ್ ಇದೆ ಈ ಬೋರೆ ಇದೆ. ನಾನು ದ್ವಿಚಕ್ರ ವಾಹನದಲ್ಲಿ ಹತ್ಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತೀನಿ. ನೋಡೋಣ, ನಮ್ಮ ಮಾದೇವು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ದೇವರೇ ಕಾಪಾಡಬೇಕು, ಮಾದಪ್ಪನೇ ಸಪೋರ್ಟ್ ಮಾಡಬೇಕು.
ಹೋ 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 ಹೋ. ಇದೆಲ್ಲ ಬೇಕಾ ಪ್ರಾಣನ ಒತ್ತೆ ಇಟ್ಟು ಹ ಹ ಕಾಲು ಕೈ ಮುರಿದೋಗ್ಬಿಟ್ರೆ ನಮ್ಗೆ ನಿಮ್ಗೆ ಯಾರು ಕೊಟ್ಟಾರೋ? ಹೆಲ್ಪಿಂಗ್ ನೇಚರ್ ಇರೋರು ಕಮ್ಮಿ ಕಂಡ್ರೆ ಸ್ಥಿರ 10% ಎಲ್ಲ ಸ್ವಾರ್ಥಿಗಳೇ ಇನ್ನಿದ್ದಾರೆ ಜಗತ್ತಲ್ಲಿ. ಇದೆಲ್ಲ ನಿನಗೆ ಬೇಕಾ? ಕೈ ಕಾಲು ಗಾಯ ಮಾಡ್ತದೋ ಇದೆಲ್ಲ ಬೇಕಾ? ಹಾ ನೋಡಿ ನಮ್ಮ ಬೈಕು ಬಿದ್ದೋಯ್ತು ಡೈರೆಕ್ಟಾಗಿ. ಸೊ ಬೈಕಲ್ಲಿರೋ ಪೆಟ್ರೋಲ್ ಎಲ್ಲ ಸುರಿದೋಗಿದೆ ನೋಡಿ. ತುಂಬ ಟಫ್ ಒಲೆ ಇದು. ಸೊ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ, ನಾವು ಬಿದ್ದದ್ದೆಲ್ಲ ಯಾಕೆ ತೋರಿಸಿದೀವಿ ಅಂದರೆ ಈ ಇಲ್ಲಿನ ಜನರ ಸ್ಥಿತಿಗತಿಗಳನ್ನು ನಾವು ಒಂದ್ಸಲ ಆಲಿಸ್ಬೇಕಾಗತ್ತೆ. ಸರ್ಕಾರ ನೋಡಿ ಮಕ್ಳಿಗೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ನಾವು ಎತ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಾದೇವರು. ನೋಡಿ ಎಂಥ ಒಂದು ವಿಚಿತ್ರವಾದಂತಹ ಪರಿಸ್ಥಿತಿಯಲ್ಲಿ ಇಲ್ಲಿನ ಜೀವನ ನಡೀತಾ ಇದೆ ನೋಡಿ. ಒಂದೇ ದಿವಸಕ್ಕೆ ನನಗೆ ನೋಡಿ ಈ ರೀತಿ ಏಟಾಗೋಯ್ತು, ಕೈಗೆ ಏಟಾಯಿತು. ಒಂದು ಸಲ ಬಿದ್ದಿದ್ದೀನಿ, ಇನ್ನೂ ಎಷ್ಟು ಸಲ ಬೀಳಬೇಕೋ ಗೊತ್ತಿಲ್ಲ, ನೋಡೋಣ. ಕಾಲಿಗೆ ಏಟಾಯಿತು, ರಕ್ತ ಬತ್ತೈತೆ, ಸೊ ಊದ್ಕೊಂಡಿದೆ ಇಲ್ಲಿ ನೋಡಿ. ದೇವರೇ ಇನ್ನೊಂದು ಏಟಾಗೋದಿಲ್ಲಿ ನೋಡಿ. ಸೊ ನಾನು ಇದನ್ನು ತೋರಿಸ್ತಕ್ಕಂಥ ಉದ್ದೇಶ ಇಷ್ಟೇ. ಸರ್ಕಾರಗಳು ನೋಡಿ ಗ್ರಾಮಸ್ಥರಿಗೆ ಎಲ್ಲ ಪೂರಕ ವ್ಯವಸ್ಥೆಗಳನ್ನು ಮಾಡಿದ್ದಿದ್ರೆ ಸೊ ಈ ರೀತಿ ಒಂದು ಪರಿಸ್ಥಿತಿ ನಮಗೆ ಬರ್ತಿರ್ಲಿಲ್ಲ. ನಮ್ಮ ಗಾಡಿಲಿಂದ ಇವಾಗ ಬಿದ್ದೆ ಈಗ. ಸೊ ನಮ್ಮ ದ್ವಿಚಕ್ರ ವಾಹನನೂ ಸಹ ಡ್ಯಾಮೇಜ್ ಆಗಿದೆ, ಆ ಚಕ್ರ ತಿರುಗ್ತಾ ಇಲ್ಲ. ಸೊ ನೋಡ್ತೀನಿ ಏನಾಗಿದೆ ಅಂತ ನೋಡ್ತೀನಿ. ನಾನು ಮತ್ತು ನಮ್ಮ ಮಹಾದೇವ್ ಇಂತಹ ದಟ್ಟ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಸೊ ನೋಡೋಣ ಬಂಧುಗಳೇ, ಹೋಗ್ತೀವಿ. ಇಲ್ಲಾಂದರೆ ಎಲ್ಲರೂ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತೀವಿ. ಅದಕ್ಕೆ ಜೀಪ್ನ ಇಲ್ಲಿ ತನಕ ಬಂದ್ಬಿಟ್ಟು ವಾಪಸ್ ಹೊರಟೋದ. ಇಲ್ಲಣ್ಣ ಆಗಲ್ಲ, ಬರೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಟೋದ. ಸರಿ ಹೋಗ್ತೀವಿ ಬಂಧುಗಳೇ, ಹೆಂಗಾರು ಕಷ್ಟಪಟ್ಟು ಹೋಗ್ತೀವಿ. ನಾವು ಬಿದ್ದೋದಕ್ಕೆ ಮಾದೇವರು ಬೇಜಾರು ಮಾಡ್ಕೊಂಡು ಹೋಯ್ತವ್ರೆ. ಯಾಕಪ್ಪ ಫುಲ್ ಬೇಜಾರು ಮಾಡ್ಕೊಂಡು ನನ್ನ ಚೆನ್ನಾಗಿ ಬೈಕೊಂಡು ಹೋಯ್ತವ್ರೆ. ನಿಮ್ಗೆ ಯಾಕೆ ಬೇಕು ಇವೆಲ್ಲ ಅಂದ್ಕೊಂಡು. ಜೀಪ್ ಡ್ರೈವರ್ ಬೇರೆ ಇಲ್ಲಣ್ಣ ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಹೊರಟೋದ್ರು. ಸೊ ನಾನು ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಕೂತಿದ್ದೀನಿ. 1-2-3 ಬುಕ್ಸ್ ಹಾಳಾಯ್ತೇನೋ ಮೋಸ್ಟ್ಲಿ. ಪರವಾಗಿಲ್ಲ, ಹೆಂಗೋ ಕಷ್ಟಪಟ್ಟು ತಗೊಂಡೋಗಿ ತಲುಪಿಸ್ತೀವಿ. ನೋಡಿ ತುಂಬ ಡೀಪ್ ಇದೆ, ಯಾಕಂದ್ರೆ ರಸ್ತೆ ಸೌಲಭ್ಯ ಇಲ್ಲ ಈ ಗ್ರಾಮದಲ್ಲಿ. ಬಹಳ ಕಷ್ಟ ಇದೆ ಈ ಗ್ರಾಮಸ್ಥರ ಪರಿಸ್ಥಿತಿ. ನನಗೊಂದಿನಕ್ಕೆ ಹಿಂಗೆ, ಇಲ್ಲಿಯವರ ಪರಿಸ್ಥಿತಿ ಹೆಂಗೆ ಅಂತ ಗೊತ್ತಿಲ್ಲ. ನನ್ನ ಗಾಡಿ ಅದ್ಯಾಕೆ ಸ್ವಲ್ಪ ದೂರ ಹೋಗುತ್ತೆ ಆಪ್ ಆಗ್ತಾ ಇದೆ. ಗಾಡಿ ಎಲ್ಲ ತುಂಬ ಡ್ಯಾಮೇಜ್ ಆಯಿತು, ಗಾಡಿ ಎಲ್ಲ ಹೇಟಾಗಿದೆ. ಸೊ ನೋಡೋಣ, ಎಲ್ಲ ಭಗವಂತನ ಆಶೀರ್ವಾದ ಅಂತ ಹೇಳ್ಬಹುದು, ಭಗವಂತ ಕೊಡ್ತಕ್ಕಂಥ ಪರೀಕ್ಷೆಗಳು ಅಂತ ಹೇಳ್ಬಹುದು. ಸೊ ಗಾಡಿ ಎಲ್ಲ ಏಟಾಗಿದೆ. ಹೀರೋ ಆ ಥರ ಕೊಡ್ಬೇಡ. ಆ ಕಡೆಯಿಂದ ಹೋಗೋದು ಈ ಕಡೆಯಿಂದ ಇಲ್ಲೇ ಬಿಡು ಮಧ್ಯ. ಹಾ ಮಧ್ಯೆ ಕಲ್ ಮೇಲೆ ಏರ್ಸ್ಬೇಕು. ಕಲ್ ಮೇಲೆ ಬರ್ಲಿ. ಹಾ
ಬೈಕ್ ಬಿದ್ದಾಯ್ತು. ಇಲ್ಲಿ ಸರ್ಕಾರ ಫ್ರೀ ಬಸ್ ಕೊಡ್ತದೆ ಅವ್ರು ಇಂಡಿಯಾಗಳು ಮಾಡೋಕ್ಕೆ, ಜನಕ್ಕೆ ಅವ್ರ ತಿಥಿ ಮಾಡೋಕ್ಕೆ ಫ್ರೀ ಬಸ್ ಕೊಡ್ತದೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಜನಕ್ಕೆ ಮೂಲಭೂತ ಸೌಲಭ್ಯನ ಕೊಟ್ಟು, ರಸ್ತೆ ವ್ಯವಸ್ಥೆ ಕೊಟ್ಟು, ರಸ್ತೆ ಸಾರಿಗೆ ಕೊಡ್ರಪ್ಪ ಅಂದರೆ ಅದಕ್ಕೆ ಫ್ರೀ ಬಸ್ಸು. ಯಾಪೆನ್ಸ್ ಕೇಸ್ ಹಾಕ್ಕೊಳ್ಳಿ ಬಿಡ್ರಿ, ಜೈಲಿರೋಣ. 14 kg ಅಕ್ಕಿ ಕೊಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಕಾಫಿ ಕೊಡ್ತಾರೆ. ಏನು ಇದ್ದು ಸತ್ತೋಗಿದ್ದೀವಿ, ಇನ್ನೇನು ಇದ್ದು ಸತ್ತಿದ್ದೀವಿ. ನಮ್ಮ ಪಾಲಿಗೆ ಸರ್ಕಾರ ಸತ್ತೋಗಿದೆ ಅಂಥದ್ರಲ್ಲಿ ಇನ್ನು ಈಗ ನರಕದಲ್ಲಿದ್ದೀವಿ. ಇನ್ನು ಜೈಲ್ ಬೇಕಾರೇನು? ಅವ್ರನ್ನ ಬೈದೆ ಏನೇನು ಗಂಧಗಡಿ ತಗೊಂಡು ಪೂಜೆ ಮಾಡ್ತಾರಾ? ಗಂಧಗಡಿ ತಗೊಂಡು ಪೂಜೆ ಮಾಡ್ತಾರೇನ್ರಿ? 70-80 ವರ್ಷ ಆದ್ರೂ ಜನಗಳಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಕೊಡೋಕ್ಕಾಗದೇ ಇರೋ ಸರ್ಕಾರ ಇದ್ದು ಸತ್ತಂಗಿದೆ. ನಮ್ಮ ಪಾಲಿಗೆ ನಿಮ್ಮ ಪಾಲಿಗೆ ಏನ್ರಿ? ಹೊಟ್ಟೆಗೆ ಏನು ತಿಂತಾರೆ ಅವರು? ಅನ್ನ ತಿಂತಾರ, ಇನ್ನೊಂದು ತಿಂತಾರ? ಭಾರತದ ಯಾವುದೇ ಒಂದು ಮೂಲೆಯಲ್ಲಿ ಕನಿಷ್ಠ ವ್ಯಕ್ತಿಗೂ ಸರ್ಕಾರಿಯ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಸೌಲಭ್ಯಗಳು ಸಿಕ್ಕಬೇಕು. ಏನ್ರಿ ಆಡಳಿತ ಮಾಡ್ತಾರೆ? ಅವ್ರ ಕಾರ್ಗಳೇನೋ, ಅವರು ಬಂಗಲೆಗಳೇನೋ, ಅವ್ರ ಆಸ್ತಿಗಳೇನೋ, ಅವ್ರ ಹತ್ರ ಕೋಟಿ ದುಡ್ಡೇನು? ಏನ್ರಿ ಸರ್ಕಾರ? ಬದನೆಕಾಯಿ ಸರ್ಕಾರ, ಕಳ್ಳ ಸರ್ಕಾರ. ಹಂಗೆ ಹಾಕ್ರಿ ವಿಡಿಯೋಗೆ, ಅದ್ಯಾಕೆ ಕೇಸ್ ಹಾಕತ್ತಾರ? ಹಾಕೊಳ್ಳಿ, ಬರಲಿ ಇಲ್ಲಿಗೆ, ಅವರು ಬಂದು ನೋಡ್ಲಿ ವಾಸ್ತವ ಸ್ಥಿತಿನ. ನೋಡ್ರಿ ಇಲ್ಲಿ ರೋಡ್ ಇಲ್ದೆ ಕೈ ಗಾಯ ನೋಡ್ರಿ ಇಲ್ಲಿ. ಅವ್ರ ಮಕ್ಕಳಿಗೆ ಅವ್ರಗಳಿಗೆ ಈ ರೀತಿ ಗಾಯ ಆದರೆ ಕಾರಲ್ಲಿ ಕೂತ್ಕೊಂಡು, AC ಕಾರಲ್ಲಿ ಕೂತ್ಕೊಂಡು ಬರೋದಲ್ಲ. ಜನರ ದುಡ್ಡು ತಿನ್ಕೊಂಡು, ಆಸ್ತಿ ಮಾಡ್ಕೊಂಡು, ಹಣ ಮಾಡ್ಕೊಂಡು ಮಾದೇವರು ಸರ್ಕಾರನ ತರಾಟೆಗೆ ತಗೋತಿದ್ದೀನಿ. ನಾನು ಮೊದಲೇ ಹೇಳಿದೆ, ಈ ಒಂದು ಕುಗ್ರಾಮಕ್ಕೆ ಹೋಗ್ಬೇಕಾದ್ರೆ ಸಾಮಾನ್ಯ ಅಲ್ಲ, ಬಹಳ ಕಷ್ಟ ಇದೆ ಅಂತ ಹೇಳಿದೆ. ಸೊ ನಮ್ಮ ಏನು ದ್ವಿಚಕ್ರ ವಾಹನ ಅಲ್ಲಲ್ಲೇ ಬೀಳ್ತೈತೆ, ಆಗ್ತಾ ಇಲ್ಲ, ಬಹಳ ಕಷ್ಟಪಟ್ಟು ಹೋಗ್ತಾಯಿದ್ವಿ. ಇಲ್ಲಿನ ಗ್ರಾಮಸ್ಥರು ಒಬ್ರನ್ನ ಕರೆದಿದ್ವಿ, ಅವರು ಸಹ ಬಂದಿಲ್ಲ. ಜೀಪ್ನವನು ಅರ್ಧಕ್ಕೆ ಬಿಟ್ಟು ಹೊಟ್ಟೋದ. ಇನ್ನೂ ಸುಮಾರು 5 ಕಿಲೋಮೀಟ್ರ್ ಹೀಗೆ ಹೋಗಬೇಕು. ಬಹಳ ಕಷ್ಟ ಆಯ್ತಾ ಇದೆ ಕಣ್ರಿ. ಒತ್ಕೊಂಡು ಹೋಗ್ತೀವಿ, ಮಾದೇವ್ ಅವರು ಸಹಕಾರ ಕೊಟ್ಟರೆ ಅವ್ರರ್ಧ ನಾವರ್ಧ ಎತ್ಕೊಂಡು ಹೋಗ್ತೀವಿ. ಆಗ್ತಾ ಇಲ್ಲ. ಈ ಪಡ್ಸಲ್ನಾಥ ಗ್ರಾಮದ ಮೇಲ್ಭಾಗಕ್ಕೆ ಪ್ರವೇಶ ನೀಡಲು ಆಗ್ತಾ ಇಲ್ಲ. ನೋಡಿ, ಬಂಡೆಗಳು, ಕಲ್ಲು ದಿಂಡುಗಳು, ಗಾಡಿ ಹತ್ತಾ ಇಲ್ಲ. ಅಲ್ಲಲ್ಲೇ ಹೋಗೋದು ಬೀಳೋದು, ಅಲ್ಲಲ್ಲೇ ಹೋಗೋದು ಬೀಳೋದು, ಈ ರೀತಿಯಾಗಿದೆ. ಸೊ ಒತ್ಕೊಂಡು ಹೋಗ್ತೀನಿ, ಎತ್ಕೊಂಡೇ ಹೋಗ್ಬೇಕು. ಮಾದೇವ್ ಬಾಯಿ ಬಂದಾಗ ಬೈತಾ ಇದ್ದಾರೆ ನನಗೆ, ನಿನಗೇನು ಉಚ್ಕಿಚ್ಚ ತಲೆ ಕೆಟ್ಟೋಗಿದ್ಯಾ, ನಿನಗೆ ಯಾಕೆ ಬೇಕಿತ್ತೀವೆಲ್ಲ ಅಂದ್ಕೊಂಡು. ಸೊ ನಾವು ಒಂದಿನ ಅಳತೆಗೆ ನಾವು ಇಷ್ಟು ಮನಸ್ತಾಪ ಮಾಡ್ಕೊಂಡ್ಬಿಟ್ರೆ ಡೈಲಿ ದಿನವಿಡೀ ಓಡಾಡ್ತಕ್ಕಂಥ ಇವರ ಒಂದು ಪರಿಸ್ಥಿತಿಗಳು ಹೇಗಿದೆ ಅಂತಕ್ಕಂಥದ್ದನ್ನ ನೀವು ಒಂದು ಸಲ ಯೋಚನೆ ಮಾಡಬೇಕಾಗತ್ತೆ. ನೋಡಿ, ರಸ್ತೆಯ ಪರಿಸ್ಥಿತಿ ಎಷ್ಟು ಹದಗೆಟ್ಟ ಒಂದು ಪರಿಸ್ಥಿತಿ. ಸೊ ನಂದು ಯಾವುದೋ ಒಂಥರ ಹುಚ್ಚು ಸಾಹಸ ಅಂತ ಹೇಳ್ಬೋದು. ನನ್ನ ಒಂದು ಹುಚ್ಚು ಸಾಹಸದ ಮೇಲೆ ನಾ ಈ ಥರ ಹತ್ಸ್ತಾ ಇದ್ದೀನಿ. ಸೊ ಅವರು ಜೀಪ್ನವ್ರು ಬರಲಿಲ್ಲ, ಅರ್ಧಕ್ಕೆ ತಂದು ನಿಲ್ಲಿಸಿ ಹೊರಟೋದ್ರು. ಒತ್ಕೊಂಡು ಹೋಗ್ತೀನಿ. ಮಾದೇವ್ ಬೈಕೊಂಡು ಹೋಗ್ತಾ ಇದ್ದಾರೆ. ಸೊ ನನಗೆ ಕಾಲು ನೋವಿನ ಸಮಸ್ಯೆ ಇದೆ, ಬಿದ್ದು ಮತ್ತೆ ಕಾಲು ಬೇರೆ ನೋವ್ತಾ ಇದೆ. ಮಾದೇವು ಏನಾರು ಹೇಳಿದ್ರೆ ಬೈತಾರೆ. ಸೊ ನಾನೇ ಎತ್ಕೊಂಡು ಹೋಗ್ತೀನಿ. ಇನ್ನೂ 1 ಕಿಲೋಮೀಟ್ರ್ ಇದೇ ಥರ ಅದೇ ಒತ್ಕೊಂಡು ಬರ್ತಾ ಇದ್ದೀನಿ. ಸ್ವಲ್ಪ ದೂರ ಎತ್ಕೊಬರೋದು, ಮಡಗೋದು. ಮಾದೇವ್ ಬಿಟ್ಬಿಟ್ಟು ಹೊಟ್ಟೋದ, ಏನು ಮಾಡೋಕ್ಕಾಗಲ್ಲ. ನಾ ಮಾಡೋದು ಇಷ್ಟ ಆಗಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಬಿಟ್ಟ ಹೋದ. ನೀ ಹೆಂಗಾರು ಎತ್ಕೊಂಬಪ್ಪ, ಏನಾರು ಮಾಡ್ಕೊಂಡು ಹೋಗಪ್ಪ ಅಂದ್ಬಿಟ್ಟು ನೋಡಿ, ಇಲ್ಲಿ ಗಂಟೆ ಎತ್ಕೊಬಂದು ಮಡಗಿದ್ದೀನಿ. ಮತ್ತೀಗ ಬೈಕ್ ಎತ್ಕೊಂಬರ್ಬೇಕು. ಸೊ ಬೈಕ್ ಓಡಿಸ್ಕೊಂಡು ಬರ್ತೀನಿ. ನೋಡಿ ರೋಡ್ ಹೆಂಗಿದೆ. ಇದು ನಮ್ಮ ಕರ್ನಾಟಕ ಸರ್ಕಾರದ ದರಿದ್ರ ವ್ಯವಸ್ಥೆ ಅಂತ ಹೇಳ್ಬೋದು. ಇಂತಹ ಒಂದು ದರಿದ್ರ ಸ್ಥಿತಿ ಯಾವ ರಾಜ್ಯಕ್ಕೂ ಬೇಡ. ನೋಡಿ, ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಸಹ ಈ ಗ್ರಾಮಗಳ ಪರಿಸ್ಥಿತಿ ಬಹಳ ಹೀನಾಯವಾದಂತಹ ಪರಿಸ್ಥಿತಿ. ನೋಡಿ, ಎತ್ತರ ಇದೆ, ಕಲ್ಲು ಬಂಡೆಗಳು, ದಿಂಡು ಪ್ರದೇಶ. ಸೊ ಈ ಗ್ರಾಮ ಪಂಚಾಯತಿಗಳು ಒಂದಷ್ಟು ಕೆಲಸಗಳು ಮಾಡಬಹುದು ಇಲ್ಲಿ.
ಸ್ವತಂತ್ರ ಬಂದು 75 ವರ್ಷ ಆದರೂ ಈ ಒಂದು ಹಳ್ಳಿಯ ಪರಿಸ್ಥಿತಿ ನೋಡಿ. ನನ್ನ ಬೈಕ್ ಎಲ್ಲಿ ನಿಂತಿದೆ, ಅಲ್ಲಿಂದ ತಗೊಂಡೋಗಿ ಅಲ್ಲಿ ತನಕ ಹೊತ್ಕೊಂಡೋಗಿ ಮಡ್ಬಿಟ್ಟು ಬಂದಿದ್ದೀನಿ. ಸೊ ಹೋಗ್ತೀನಿ, ಮತ್ತೆ ಹೋಗಿ ಬೈಕ್ ತಗೊಂಡು ಒಂದಷ್ಟು ದೂರ ತಗೊಂಡು ನಿಲ್ಲಿಸ್ಬಿಟ್ಟು ಮತ್ತೆ ಎಲ್ಲಿ ರಸ್ತೆ ಚೆನ್ನಾಗಿಲ್ಲ ಅಲ್ಲಿ ಮತ್ತೆ ಅದೇ ಪ್ರಯತ್ನ ಮಾಡಬೇಕು. ನೋಡಿ ಹೇಗಿದೆ ರಸ್ತೆಗಳು. ಕರ್ನಾಟಕ ರಾಜ್ಯ ಇನ್ನು ಮುಂದಾದರೂ ಇಂತಹ ಒಂದು ಗ್ರಾಮಗಳಿಗೆ ಸುಸಜ್ಜಿತವಾದ ಒಂದು ರಸ್ತೆಯ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡ್ಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ. ಸೊ ಸರ್ಕಾರ ಬದಲಾಗಿದೆ, ಸರ್ಕಾರ ಚೇಂಜ್ ಆಗಿದೆ. ಸೊ DK ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಇಂತಹ ಪ್ರದೇಶಗಳಿಗೆ ಆಸಕ್ತಿಯನ್ನು ವಹಿಸಬೇಕು. ಸೊ ನಮ್ಮ ಕರ್ನಾಟಕದ 2 ಕಣ್ಣುಗಳು ಅಂತ ಹೇಳ್ಬಹುದು ಇವರು. ಸೊ ಅವ್ರನ್ನ ನಾನು ಹೊಗಳ್ತಾ ಇದ್ದೀನಿ. ಯಾರು ಸಹ ಅನ್ಯತಾ ಭಾವವನ್ನು ಇಟ್ಕೋಬೇಡಿ. ಯಾಕಂದರೆ ಅವರು ಕರ್ನಾಟಕದಲ್ಲಿ ಏನು ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಅವರೇನೋ ಒಂದು ಹೊಸದಾದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೋಡಿ. ಈ ಗ್ಯಾರಂಟಿ ವ್ಯವಸ್ಥೆಗಳು ಇದೆಲ್ಲ ಒಂದು ರೀತಿ ಜನರಿಗೆ ಒಂದು ಒಳ್ಳೆಯ ಆಯೋಜನೆಗಳನ್ನು ಅಂತ ಹೇಳ್ಬಹುದು. ಸೊ ಕೆಲವರು ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ, ಆದರೆ ಇದು ತೀರಾ ಬಡವರಿಗೆ ತುಂಬ ಉಪಯುಕ್ತವಾದಂತಹ ಗ್ಯಾರಂಟಿ ಜಾರಿಗಳು. ಸೊ ಹಾಗೆಯೇ ಈ ಒಂದು ರಸ್ತೆಯ ವ್ಯವಸ್ಥೆಗಳನ್ನು ಗಮನಿಸಿ ದಯಮಾಡಿ ಮುಂದಿನ ದಿವಸ ಈ ಒಂದು ಪಡಸಲನಾಥ ಗ್ರಾಮಕ್ಕೆ ಒಂದು ಸುಸಜ್ಜಿತವಾದ ರಸ್ತೆಯ ವ್ಯವಸ್ಥೆ ಮಾಡಿಕೊಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ. ಬಿದ್ದು ಕೈಯೆಲ್ಲ ಏಟೆಲ್ಲ ಆಗೋಯ್ತು. ಮಾದೇವ ಬೇಜಾರು ಮಾಡ್ಕೊಂಡು ಎತ್ತು ಬಿಸಾಕ್ಬಿಟ್ಟು ಹೊರಟೋದ್ರು. ಹೋಗು ನೀ ಏನಾರು ಮಾಡ್ಕೊಂಡು ಸಾಯಿ ಅಂದ್ಬಿಟ್ಟು ಹೋಗಿದ್ರೆ ಇರಲಿ, ಪರವಾಗಿಲ್ಲ. ಅದು ನನ್ನ ಕರ್ಮಕ್ಕೆ ನಾನು ಬಂದಿರೋದು. ಅವ್ರನ್ನ ನಾವು ಏನು ಅನ್ನೋಕ್ಕಾಗಲ್ಲ. ನನ್ನ ಕರ್ಮಕ್ಕೆ ನಾನು ಬಂದಿರೋದು. ನಾನು ಯಾಕೆ ಈ ಥರ ಒಂದು ಅಸಮಾಧಾನ ವ್ಯಕ್ತಪಡಿಸ್ತೀನಿ ಅಂದರೆ, ಸೊ ನಾನು ಒಂದಿನ ಹೆಂಗೋ ಮಾಡಿ ಸೇರ್ಕೋತೀನಿ, ಹೆಂಗೆ ಹೋಗ್ತೀನಿ, ಹೆಂಗೋ ಬರ್ತೀನಿ. ಈ ಜನಗಳ ಪರಿಸ್ಥಿತಿ ನೋಡಿ, ಅದಕ್ಕೇನು ಹೇಳ್ತೀರಾ? ಕಷ್ಟಪಟ್ಟು ಬೈಕ್ ತಗೊಬಂದಿದ್ದೀನಿ, ಮೇಲ್ಗಡೆ ತಂದಿದ್ದೀನಿ. ಸೊ ಇಲ್ಲಿ ಮಕ್ಳಿಗೆ ಬೇಕಾದಂತಹ ಸಾಮಗ್ರಿಗಳಿದೆ, ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ತುಂಬ ಸುಸ್ತಾಗಿದೆ, ನೀರು ದಾಹ ಆಯ್ತಾ ಇದೆ, ನೀರು ಸಹ ಇಲ್ಲ. ಸ್ವಲ್ಪ ನೀರು ತಂದಿದೆ, ಮಾದೇವ್ರ ಬ್ಯಾಗ್ ಹಾಕೊಂಡು ತಗೊಂಡು ಹೊಟ್ಟೋದ್ರು. ಸೊ ನೀರು ಸಹ ಇಲ್ಲ, ಬಹಳ ದಾಹ ಆಯ್ತಾ ಇದೆ. ಸೊ ಹೇಗೋ ಮಾಡಿ ತಲುಪಿಸ್ತೀನಿ. ಅದೇನು ಕೋಪ ಬತ್ತೋ ಗೊತ್ತಿಲ್ಲ, ಮಾದೇಶ್ವರನ್ನ ಬೈಕೊಂಡು ರೇಗ್ಕೊಂಡು ಬಂದ್ಬಿಟ್ಟೆ ಆತಾಗಿ ಇಲ್ಲಿ ಗಂಟ ಚೆಚ್ಕೊಂಡ್ ಅಲ್ಲಿಂದ ಮಾದೇವ್ರನ್ನ ಹಿಂದಕ್ಕೆ ಹಾಕ್ಬಿಟ್ಟು ಬಂದಿದ್ದೀನಿ. ಮಾದಪ್ಪನ ಮೇಲೆ ಸ್ವಲ್ಪ ಬೇಜಾರು ಮಾಡ್ಕೊಂಬಿಟ್ಟೆ. ಯಾಕಪ್ಪ ನನಗೆ ಈ ಥರ ಕಷ್ಟ ಕೊಟ್ಟೆ ಅಂತ ಭಾಳ ಬೇಜಾರು ಮಾಡ್ಕೊಂಬಿಟ್ಟೆ. ಮಾದೇಶ್ವರ ಅದು ಎಲ್ಲಿ ಬಂದು ಅದು ಯಾವ ರೀತಿ ಯಾವ ಅನುಗ್ರಹ ಕೊಟ್ಟನೋ ಗೊತ್ತಿಲ್ಲ. ಈ ಒಂದು ದಟ್ಟ ಅರಣ್ಯ ಪ್ರದೇಶದ ಈ ಒಂದು ಎಲ್ಲ ಕಿತ್ತೋದ ಕಲ್ಲಿನ ಒಂದು ರಸ್ತೆನಲ್ಲಿ ಚೆಚ್ಕೊಂಡ್ಬಂದ್ಬಿಟ್ಟೆ ಅಲ್ಲಿಂದ ಇಲ್ಲಿ ಗಂಟ. ನಾನು ನಿನ್ನೆ ಬರ್ತೀನಿ ಅಂತ ಹೇಳ್ದೆ. ನಿನ್ನೆ ಒಡಕೇಳದಲ್ಲಿ ಒಡಕೇಳದಲ್ಲಿ ನಿನ್ನೆ ದೇವಸ್ಥಾನ ಜೀರ್ಣೋದ್ಧಾರ ಐತಲ್ಲ, ಸೊ ಅದಕ್ಕೋಸ್ಕರ ನಾನು ಬರಕಾನಿಲ್ಲ. ನೋಡಿ, ಪಡಸಲನಾಥ ಗ್ರಾಮದ ಗ್ರಾಮಸ್ಥರು ನೋಡಿ ಗ್ರಾಮದ ಹತ್ರ ಆಗಮಿಸಿರ್ತಾರೆ. ಸೊ ಪಡಸಲನಾಥ ಗ್ರಾಮದ ಹತ್ರ ಇದೀವಿ. ಮಕ್ಕಳು ನಾವು ಹೋಗಿ ನೋಡಿ ಅವ್ರನ್ನ ಒಂದು ಆಗುವುಗಳನ್ನ ಗಮನಿಸಿ ಮಕ್ಕಳಿಗೆ ತಲುಪಿಸ್ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನ ತಲುಪಿಸ್ತೀವಿ.